ಚಾನಲ್ ಎಲ್ಲರೂ ಹೇಗಿದ್ದೀರಾ? ಹೋಪ್ ಚೆನ್ನಾಗಿದೆ ಅಂತ ತಿಳ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ಫ್ರೈಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಇವತ್ತು ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಅನ್ಕೋಬೋದು. ಖಂಡಿತ ಇಲ್ಲ. ಸೊ ಇವಾಗ ಟೈಮ್ ಬಂದು 4:30 ಆಗಿದೆ. ಸೊ ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದು, ಸೊ ನೀವು ಆಲ್ರೆಡಿ ತಮ್ಮನೇಲಿ ಫೋಟೋಸ್ ಎಲ್ಲ ನೋಡಿದ್ರೆ ಗೊತ್ತಾಗಿರುತ್ತೆ ಏನಪ್ಪ ಇವತ್ತು ಅಂತ ಹೇಳ್ಬಿಟ್ಟು. ಸೊ ಇವತ್ತು ಜುಂಬಾ ಕ್ಲಾಸಲ್ಲಿ ನಾವು ಕೂಡ ಚಾಮುಂಡೇಶ್ವರಿ ಪೂಜೆನ ಇಟ್ಕೊಂಡಿದ್ದೀವಿ. ಆದ್ದರಿಂದ ಸೊ ಇವತ್ತು ಈವ್ನಿಂಗಿಂದ ನಾನು ಕೂಡ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬಿಹೈಂಡ್ ದ ಸೀನ್ಸ್ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಷ್ಟೇ, ಏನಿಲ್ಲ. ಸೊ ಹಾಗೆ ಪ್ಲೀಸ್ ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತು 4:30 ಆಗಿದೆ, ಈವ್ನಿಂಗ್ ಫ್ರೈಡೇ. ಸೊ ಲಾಸ್ಟ್ ಆಷಾಢ ಶುಕ್ರವಾರ ಅಂತ ಹೇಳ್ಬೋದು ಇವತ್ತು. ಸೊ ಅದೇ ಪ್ಲ್ಯಾನ್ ಮಾಡ್ಕೊಂಡ್ವಿ. ಜುಂಬಾ ಕ್ಲಾಸಲ್ಲೂ ಕೂಡ ಈ ರೀತಿ ಪೂಜೆನ ಮಾಡೋದು ಅಂತ ಹೇಳಿಬಿಟ್ಟು. ಸೊ ಅಲ್ಲಿ 3 ಬ್ಯಾಚ್ ಬರುತ್ತೆ. ಸೊ ಜುಂಬಾ ಕ್ಲಾಸಲ್ಲಿ ಮಾರ್ನಿಂಗ್ ಹಾಗೆ ಆಫ್ಟರ್ನೂನ್ಗಿಂತ ಸ್ವಲ್ಪ ಬೇಗನೆ ಅಂತ ಹೇಳ್ಬೋದು. 5:30 ಬ್ಯಾಚ್ ಒಂದಿದೆ, ಹಾಗೆ 10:30 ಬ್ಯಾಚ್ ಇದೆ, ಈವ್ನಿಂಗ್ 6:30 ಬ್ಯಾಚ್ ಕೂಡ ಇದೆ. ಸೊ 6:30 ಬ್ಯಾಚಲ್ಲಿ ಸೊ ಪ್ಲ್ಯಾನ್ ಮಾಡಿದ್ವಿ. ಸೊ ಇವತ್ತು ಯಾರು ಬರ್ತಾರೆ ಏನು ಅಂತ ಗೊತ್ತಿಲ್ಲ, ಬಟ್ ಇನ್ಫಾರ್ಮ್ ಮಾಡೋದು ಎಲ್ರಿಗೂ ಮಾಡಿದ್ದಾರೆ. ಬಟ್ ನಾವು ಕೆಲವೊಂದಷ್ಟು ಜನ ಕೆಲವೊಂದು ಐಟಮ್ಸ್ನ ಮಾಡ್ಕೊಂಡು ಹೋಗೋದು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಏನೇನಂತ ಹೇಳಿದ್ರೆ, ಸೊ ಈಗಲೇ ಹೇಳಲ್ಲ, ಕ್ಯೂರಿಯಾಸಿಟಿಯಿಂದ. ಹಾಗೆ ನಾನೇನು ಮಾಡ್ತಾಯಿದ್ದೀನಿ ಅಂತ ಮಾತ್ರ ಹೇಳ್ತೀನಿ. ಸೊ ನಾನು ಬಂದು ಪೆಪ್ಪರ್ ಚಿಕನ್ ಮಾಡ್ಕೊತಾ ಇದ್ದೀನಿ. ಸೊ ಪೆಪ್ಪರ್ ಚಿಕನ್ಗೆ ಈಗ ಆಲ್ರೆಡಿ ರೆಡಿ ಮಾಡಿಟ್ಟಿದ್ದೀನಿ. ಚಿಕನ್ ಒಂದು ಬರಬೇಕು. ಸೊ ಏನೇನು ಬೇಕು, ಯಾವ ರೀತಿ ಮಾಡೋದು ತುಂಬ ಈಸಿ. ಸೊ ಅದಕ್ಕೋಸ್ಕರ ನಾನು ಪೆಪ್ಪರ್ ಚಿಕನ್ನೇ ಚಾಯ್ಸ್ ಮಾಡಿಕೊಂಡೆ, ಬೇಗ ಮಾಡಿಬಿಡ್ಬೋದು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೀಗ ಪೆಪ್ಪರ್ ಚಿಕನ್ ರೆಡಿ ಮಾಡ್ತಾ ಹಾಗೆ ರೆಸಿಪಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಕೀಪ್ ವಾಚಿಂಗ್. ಎಂಟು ತನಕ ಮಿಸ್ ಮಾಡಿದಂತೆಯೇ ವೀಡಿಯೋನ ನೋಡಿ. ಸೊ 4:30 ಆಗಿದ್ರು ಕೂಡ ಎದೊಳಕ್ಕೆ ಮನಸ್ಸಿಲ್ಲ. ಬೆಳಿಗ್ಗೆ ವಾರ ಪೂಜೆ ಎಲ್ಲ ಆಗಿ ಟೆಂಪಲ್ಗೆ ಹೋಗಿ ಜುಂಬಾ ಕ್ಲಾಸ್ಗೂ ಕೂಡ ಹೋಗಿದ್ದು ಬಂದಿದ್ದಾಯಿತು. ಬೆಳಿಗ್ಗೆಯಿಂದ ಬ್ಲಾಗ್ನೆಲ್ಲ ಯಾಕೋ ಸ್ಟಾರ್ಟ್ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಸೊ ಈವ್ನಿಂಗ್ಗೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದೆ. ಸೊ ಇವಾಗಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ ಇವತ್ತು ಈಗ ಅಡುಗೆ ಪ್ರಿಪೇರ್ ಮಾಡೋದ್ರಿಂದ ಹಿಡಿದು ಅಳ್ಗೋದ್ಮೇಲೆ ಯಾವ ರೀತಿ ಆಗುತ್ತೆ ಏನು ಎತ್ತ. ಸೊ ಎಲ್ಲರೂ ಕೂಡ ಸ್ಯಾರಿ ಹಾಕೊಂಡು ಬರೋದು ಅಂತ ಡಿಸೈಡ್ ಆಗಿದೆ. ಸೊ ಇವತ್ತೊಂಥರ ಡಿಫ್ರೆಂಟ್ ಆಗಿರುತ್ತೆ. ಸೊ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ. ಸೊ ಮಿಸ್ ಮಾಡಿದಂತೆ ವೀಡಿಯೋನ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಚಳಿ ಆಗ್ತಾಯಿದೆ, ನಿಜವಾಗ್ಲೂ ತುಂಬ ನಿದ್ದೆ ಬರ್ತಿದೆ. ನಾನು ಇವಾಗ ಹೋಗೋದಿಲ್ಲ ಕ್ಲಾಸ್ಗೆ ಅಂತ ಹೇಳಿದರೆ ಒಂದು 5:30 ಆಗ್ತಿತ್ತು. ನಾನು ಕೆಳಗಡೆ ಬರೋಷ್ಟರಲ್ಲಿ ಅಷ್ಟು ನಿದ್ದೆ ಬರ್ತಾಯಿದೆ, ಅಷ್ಟು ಚಳಿ. ನಿದ್ದೆ ಅನ್ನೋದಕ್ಕಿಂತ ಎದ್ದು ಬರೋದಕ್ಕೆ ಮನಸ್ಸಾಗಲ್ಲ. ರೋಗೋಸ್ಕೊಂಡು ಮಾಡ್ಕೊಬಿಟ್ರೆ ಆ ರೀತಿ ಫೀಲ್ ಆಗ್ತಾಯಿದೆ. ಸೊ ಬನ್ನಿ, ಇವಾಗ ಚಿಕನ್ ಬಂದ ತಕ್ಷಣ ಪ್ರಿಪೇರ್ ಮಾಡೋದಷ್ಟೇ. ಪ್ರಿಪೇರ್ ಮಾಡಿಟ್ಬಿಟ್ಟು ನಾನು ರೆಡಿಯಾಗಿ ಹೋಗಿ ಬರ್ತೀನಿ. ಸೊ ಕೆಲಸ ಏನಿಲ್ಲ. ಸೊ ಬನ್ನಿ ತೋರಿಸ್ತೀನಿ ರೆಸಿಪಿನ. ಫಸ್ಟ್ ಯಾವ ರೀತಿ ಪೆಪ್ಪರ್ ಚಿಕನ್ ಮಾಡೋವಂಥದ್ದು ಸಿಂಪಲಾಗಿ ತುಂಬ ಚೆನ್ನಾಗಾಗುತ್ತೆ. ಸೊ ನಾನು ಟ್ರೈ ಮಾಡಿದ್ದೀನಿ. ಸೊ ಫಸ್ಟೆಲ್ಲ ಬೇರೆ ಥರ ಮಾಡ್ತಾಯಿದ್ದೆ, ಬಟ್ ಇವಾಗ ಒಂದ್ಸಲ ಟ್ರೈ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಆಯಿತು. ಸೊ ಅದಕ್ಕೆ ಮತ್ತೆ ನಮ್ಮ ಮನೇಲಿ ಕೂಡ ಹೈ ಡಿಮ್ಯಾಂಡ್ ಇದೆ, ಅದನ್ನೇ ಮಾಡು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಅದನ್ನೇ ಮಾಡ್ತಾಯಿದ್ದೀನಿ. ಸೊ ಅಲ್ಲಿಗೂ ಸರಿ ಹೋಗುತ್ತೆ, ಇಲ್ಲಿಗೂ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಬನ್ನಿ ವಿಡಿಯೋನ ಹಾಗೆ ಎಂಟು ತನಕ ನೋಡಿ. ತುಂಬ ಮಾತಾಡ್ಬಿಡ್ತೀನಿ ನಾನೇ. ಕೀಪ್ ವಾಚಿಂಗ್ ಫ್ರೆಂಡ್ಸ್. ಇವಾಗ ಚಿಕನನ್ನು ನೀಟಾಗಿ ವಾಶ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಅಷ್ಟೇ ಆಯಿಲ್ ಹಾಕ್ಕೊಂಡಿರೋದು. ಸ್ವಲ್ಪ ಆಯಿಲು ಮತ್ತು ಚಿಕನ್ ಹಾಗೆ ಉಪ್ಪು ಅರಿಶಿನ ಅಷ್ಟೇ. ಫಸ್ಟ್ ಇದನ್ನು ನೀಟಾಗಿ ಸುಂಡಿಸ್ಕೊಬಿಡ್ಬೇಕು. ಸೊ ಆಮೇಲೆ ನೆಕ್ಸ್ಟು ಒಗ್ಗರಣೆ ಹಾಕಿದ್ರಾಯ್ತು ಅಂತ ಹೇಳ್ಬಿಟ್ಟು ಫಸ್ಟ್ ಇವಾಗ ನೀಟಾಗಿ ಇದನ್ನು ಸುಂಡಕ್ಕೆ ಇಟ್ಟಿದ್ದೀನಿ. ಸೊ ನೋಡೋಣ ಹೇಗೆ ಎಷ್ಟು ತಾಗುತ್ತೆ ಅಂತ, ಯಾವ ರೀತಿ ಮಾಡೋದು ಅಂತಲೂ ಕೂಡ ಶೇರ್ ಮಾಡ್ತೀನಿ. ಸೊ ಮಿಸ್ ಮಾಡಿದಂತೆ ವೀಡಿಯೋನ ಎಂಡ್ ತನಕ ನೋಡಿ. ಸೊ ತುಂಬ ಈಸಿಯಾಗಿದೆ. ಸೊ ನೀವು ಮಾಡ್ಕೋಬೋದು ಆರಾಮ್ಸೇ. ಸೊ ಯಾರ್ಯಾರು ಮಾಡಿಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ, ಯಾರ್ಯಾರು ಟ್ರೈ ಮಾಡಿಲ್ಲ ಬೇರೆ ರೀತಿ ಯಾವ ಥರನಾದರೂ ಮಾಡ್ತಾಯಿದ್ರೆ. ಸೊ ಇದು ಸಿಂಪಲ್ ಆಗಿದೆ ಅಂತ ಹೇಳ್ಬಿಟ್ಟು ಅಷ್ಟೇ, ಏನಿಲ್ಲ. ಪೆಪ್ಪರ್ ಚಿಕನ್ಗೆ ಏನು ಬೇಕು ಅಂತ ಇಂಗ್ರೀಡಿಯೆಂಟ್ಸ್ನ ತೋರಿಸ್ಬಿಡ್ತೀನಿ. ಸೊ ನಾನು ಈರುಳ್ಳಿ ತೊಗೊಂಡಿದ್ದೀನಿ. ನಾನು ಮಾಡ್ತಿರೋ ಕ್ವಾಂಟಿಟಿ ಬಂದು 3 kgsಗೆ. ಸೊ 3 kgsಗೆ ನಾನು ಇಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀನಿ, ಸಾಕಾಗುತ್ತೆ. ಸೊ ಈರುಳ್ಳಿ ತೊಗೊಂಡಿದ್ದೀನಿ. ಸೊ ಸಣ್ಣದಾಗಿ ಚಾಪ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಮೇಯ್ನಾಗಿ ಪೆಪ್ಪರ್ ಚಿಕನ್ಗೆ ಪೆಪ್ಪರು. ಸೊ ನಾನು ಇದನ್ನು ಮನೇಲೇ ಪೌಡ್ರ್ ಮಾಡ್ಕೊಂಡಿರೋವಂಥದ್ದು. ಸೊ ಅಂಗಡಿಲಿ ತೊಗೊಂಡ್ರೆ ಅಷ್ಟು ಖಾರ ಕಮ್ಮಿನೂ ಇರುತ್ತೆ, ಹಾಗೆ ಟೇಸ್ಟ್ ಸ್ವಲ್ಪ ವೇರಿಯೇಷನ್ಸ್ ಆಗುತ್ತೆ. ಸೊ ಅದಕ್ಕೆ ಮನೇಲಿರುವಂಥ ಮೆಣಸನ್ನೇ ಪುಡಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿನೇ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆಯೇ ಕರಿಬೇವಿನ ಸೊಪ್ಪು, ಇದಂತೂ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ. ಇದು ಹಾಕಿದಷ್ಟು ತುಂಬ ರುಚಿ ಚೆನ್ನಾಗಿ ಬರುತ್ತೆ, ಸ್ಮೆಲ್ ಚೆನ್ನಾಗಿರುತ್ತೆ. ಸೊ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕರಿಬೇವಿನ ಸೊಪ್ಪು. ಹಾಗೆಯೇ ಹಸಿಮೆಣ್ಸಿಕಾಯಿ. ಸೊ ಖಾರಕ್ಕೆ ಎಷ್ಟು ಬೇಕು ಅಷ್ಟು. ಸೊ ನಾನು ಇಷ್ಟು ಬೇಕು ಅಂತ ಹೇಳ್ಬಿಟ್ಟು 3 kgsಗೆ ಇಷ್ಟು ತೊಗೊಂಡಿದ್ದೀನಿ. ಹಾಗೆ ಟೊಮೊಟೊ ಸ್ವಲ್ಪನೇ ತೊಗೊಳ್ಳಿ, ಜಸ್ಟ್ ಟೇಸ್ಟ್ಗೆ ಅಷ್ಟೇ, ತುಂಬ ಏನು ಬೇಕಾಗಿಲ್ಲ. ಸೊ ಇಷ್ಟು ಬೇಕಾಗಿರೋಂಥದ್ದಷ್ಟೇ, ತುಂಬ ಸಿಂಪಲ್. ಹಾಗೆಯೇ ಇದಕ್ಕೆ ಜಸ್ಟ್ 1 2 ಸ್ಪೂನ್ ಅಚ್ಕಾರದ ಪುಡಿ, ಹಾಗೆಯೇ 1 ಸ್ಪೂನ್ ಧನಿಯಾ ಪುಡಿ, ಹಾಗೆ 1 2 ಸ್ಪೂನ್ ಗರಂ ಮಸಾಲ, ಜಸ್ಟ್ ಫ್ಲೇವರ್ಗೆ ಆ್ಯಡ್ ಮಾಡ್ಕೊಳ್ಳಿ ಅಷ್ಟೇ, 2 2 ಸ್ಪೂನ್ ಅಷ್ಟೇ. ಸೊ ಇನ್ನೂ ಸ್ವಲ್ಪ ಕಮ್ಮಿ ಮಾಡಿದ್ರೆ ಇನ್ನೂ ಒಂದು ಹಾಫ್ ಸ್ಪೂನ್ 1 ಸ್ಪೂನ್ ಹಾಕೊಳ್ಳಿ ಸಾಕು, ತುಂಬ ಏನು ಬೇಡ. ಜಸ್ಟು ಒಂದು ಟೇಸ್ಟಿಗಿರಲಿ ಅಂತ ಅಷ್ಟೇ. ಪೆಪ್ಪರ್ ಪೌಡರ್ ಮಾತ್ರ ಅದು ಅಷ್ಟೇ, ಇಷ್ಟು ಹಾಕೋಬೇಕಂತೇನಿಲ್ಲ, ಖಾರಕ್ಕೆ ಗೊತ್ತಾಗುತ್ತಲ್ವ. ಸೊ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೊಳ್ಳೋವಂಥದ್ದು. ತುಂಬ ಖಾರನೂ ಆಗಿಬಿಡುತ್ತೆ ಆಮೇಲೆ ಜಾಸ್ತಿ ಹಾಕೋಬಿಟ್ರೆ. ಸೊ ಇವಾಗ ಬನ್ನಿ ಹೇಗೆ ಮಾಡೋದು ಅಂತ ಕೂಡ ಶೇರ್ ಮಾಡ್ತೀನಿ.
ಫ್ರೆಂಡ್ಸ್ ಚಿಕನ್ ಅಷ್ಟೇ ನೀಟಾಗಿ ಸುಂಡಿರೋದನ್ನ ಎತ್ತಿಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಒಂದು 85% ಇದರಲ್ಲೇ ಕುಕ್ ಆಗಿರಬೇಕು. ಇನ್ನು ಸ್ವಲ್ಪ ಅಷ್ಟೇ ಒಗ್ಗರಣೆಯಲ್ಲಿ ಕುಕ್ ಮಾಡ್ಕೊಂಡ್ರೆ ಸಾಕು. ಇದರಲ್ಲೇ ತುಂಬ ಚೆನ್ನಾಗಿ ಕುಕ್ ಆಗಿರಬೇಕು. ಸ್ವಲ್ಪ ಸಿಂಡು ಸ್ಮೆಲ್ ಎಲ್ಲ ಬರುತ್ತೆ. ಸೊ ಅದೆಲ್ಲ ಹೋಗಿ ಕ್ಲೀನಾಗಿ ಸುಂಡಿಸ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ಸೊ ಇವಾಗ ಒಗ್ಗರಣೆ ಹಾಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಫಸ್ಟಿಗೆ ಇವಾಗ ಅದೇ ಪ್ಯಾನ್ಗೆ ಆಯಿಲ್ ಹಾಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಆಯಿಲ್ ಇಷ್ಟು ಕ್ವಾಂಟಿಟಿಲಿ ಹಾಕಿದ್ದೀನಿ. ತುಂಬ ಆಯಿಲ್ ಕೂಡ ಬೇಡ. ಚಿಕನ್ ಏನಿದ್ರು ಆಯಿಲ್ ಇರುತ್ತಲ್ವ, ಸೊ ಅದಕ್ಕೋಸ್ಕರ. ಹಾಗೆಯೇ ಇದಕ್ಕೆ ತುಪ್ಪ ಬೇಕಾದ್ರೆ ಆ್ಯಡ್ ಮಾಡ್ಬೋದು. ನಾನು ತುಪ್ಪನ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊತೀನಿ, ಒಂದು 2 ಸ್ಪೂನು. ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ. ಇವಾಗ ಆಯಿಲೆಲ್ಲ ನೀಟಾಗಿ ಬಿಸಿ ಆದಮೇಲೆ ಫಸ್ಟಿಗೆ ನಾವು ಹಸಿಮೆಣ್ಸಿಕಾಯಿನ ಒಗ್ಗರಣೆ ಹಾಕೊಂಡ್ಬಿಡ್ಬೇಕು. ಸ್ವಲ್ಪ ದೂರ ಹಿಂಡ್ಕೊಂಡೆ ಹಾಕ್ಬೋದು. ಫ್ರೆಂಡ್ಸ್ ಹಸಿಮೆಣ್ಸಿಕಾಯಿನ ನೀಟಾಗಿ ಫ್ರೈ ಮಾಡಿಕೊಂಡು ಈಗ ನೆಕ್ಸ್ಟು ಕರಿಬೇವಿನ ಸೊಪ್ಪು. ನಾನು ಹೇಳಿದಾಗ ಇದು ನಿಮ್ಗೆ ಎಷ್ಟು ಹಾಕ್ತಿರೋ ಅಷ್ಟು ಫ್ಲೇವರ್ ಇತ್ತು. ಹಂಗಂದ್ರೆ ತುಂಬ ಹಾಕ್ಬಿಡ್ಬೇಡಿ, ನಿಮ್ಗೆ ಗೊತ್ತಾಗುತ್ತಲ್ವ ಅಡುಗೆ ಮಾಡೋಕ್ಕೆ. ಸೊ ಅದಕ್ಕೆ ಹಾಕೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಇದನ್ನೇ ಮೇನ್ ಸ್ಮೆಲ್ಲಿಗೆ ಪೆಪ್ಪರ್ ಚಿಕನ್ಗೆ ಅಂತ ಹೇಳ್ಬೋದು. ಫ್ರೆಂಡ್ಸ್ ಸ್ಮೆಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ. ಜಸ್ಟ್ ಹಸಿಮೆಣ್ಸಿಕಾಯಿ ಹಾಗೆಯೇ ಕರಿಬೇವಿನ ಸೊಪ್ಪು ಹಾಕಿರೋದು ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಿದೆ. ಸೊ ಈಗ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು. ಸೊ ಇಷ್ಟೆಲ್ಲ ಫುಲ್ಲು ಕೂಡ ಹಾಕೋಬೇಕು ಫ್ರೆಂಡ್ಸ್. ಇಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಸೊ ಈಗ ಇದನ್ನು ಕೂಡ ಹಸಿ ವಾಸನೆ ಹೋಗೋ ತನಕ ನೀಟಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಹಾಕ್ಕೊಂಡೆ. ಸೊ ಈರುಳ್ಳಿನೂ ಅಷ್ಟೇ ತುಂಬ ನೀಟಾಗಿ ಫ್ರೈ ಮಾಡಬೇಕು, ಎಷ್ಟಾಗುತ್ತೋ ಅಷ್ಟು. ಯಾಕಂದರೆ ಇನ್ನು ಯಾವುದೇ ರೀತಿ ಚಿಕನ್ನ ತುಂಬ ಕುಕ್ ಮಾಡೋದಿಲ್ಲ ಅಲ್ವಾ. ಸೊ ಅದಕ್ಕೆ ಈರುಳ್ಳಿನ ಫುಲ್ಲು ಹಸಿ ವಾಸನೆ ಹೋಗೋ ತನಕ ನೀಟಾಗಿ ಫ್ರೈ ಮಾಡಬೇಕು. ಸೊ ಫ್ರೈ ಮಾಡಿದಷ್ಟು ಕೂಡ ಇದು ಕೂಡ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಫುಲ್ಲು ಸಾಫ್ಟಾಗಿ ಆಗೋ ತನಕ ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕು. ಸೊ ಇವಾಗ ಸ್ವಲ್ಪ ಪರವಾಗಿಲ್ಲ, ಸಾಫ್ಟಾಗಿ ಆಗಿದೆ. ಸೊ ಈ ಟೈಮಲ್ಲೂ ಕೂಡ ನಾನು ಟೊಮೊಟೊ ಹಾಕೋತೀನಿ. ಸೊ ಇನ್ನೂ ಸಾಫ್ಟಾಗಿ ಇನ್ನೂ ಕೂಡ ಬೇಗ ಫ್ರೈ ಆಗುತ್ತೆ ಈರುಳ್ಳಿ, ಅದಕ್ಕೋಸ್ಕರ. ಸೊ ಇವೆರಡು ಕೂಡ ಇವಾಗ ನೀಟಾಗಿ ಫ್ರೈ ಆಗಬೇಕು. ಸೊ ಟೊಮೊಟೊನ ಹೇಳಿದಾಗೆ ಟೇಸ್ಟಿಗೆ ಅಷ್ಟೇ, ತುಂಬ ಏನು ಬೇಡ, ಸ್ವಲ್ಪ ಸಾಕು. ಫ್ರೆಂಡ್ಸ್ ಇವಾಗ ನೀಟಾಗೆಲ್ಲ ಫ್ರೈ ಆಗಿದೆ. ಸೊ ಈ ಟೈಮಲ್ಲಿ ಚಿಕನ್ ಹಾಕೊಳ್ಳೋಣ ಫ್ರೆಂಡ್ಸ್. ಈ ಟೈಮಲ್ಲಿ ಇವಾಗ ಚಿಕನ್ ಹಾಕೋಬೇಕು ನಾವು. ಸೊ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಫ್ರೈ ಆಗಿದೆ ಅಂತ. ಸೊ ಇವಾಗ ಕುಕ್ ಮಾಡಿ ಇಟ್ಕೊಳ್ಳೋಣ. ಸೊ ಈಗ ಈ ಚಿಕನ್ನು ಈ ಟೈಮಲ್ಲಿ ಹಾಕೊಳ್ಳೋಣ. ಸೊ ಇವಾಗ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು. ಸೊ ರೈಸ್ಗೂ ಸೂಟ್ ಆಗುತ್ತೆ, ಏನಿಲ್ಲ ಅಂತ ಹೇಳ್ಬೋದು. ಸ್ವಲ್ಪ ಅಲ್ಲ, ತುಂಬ ಕ್ವಾಂಟಿಟಿ ಜನಕ್ಕಾಗೋದಿಲ್ಲ. ಈ ಟೈಮಲ್ಲಿ ಇವಾಗ ಫಸ್ಟ್ ನಾವು ಒಂದು 2 ಸ್ಪೂನ್, ನಾನು ಹೇಳಿದಾಗೆ ಹಚ್ಚ ಖಾರದ ಪುಡಿ ಎಲ್ಲ ನಿಮಗೆ ಬೇಕು ಅಂದರೆ ಹಾಕೋಬೋದು. ಸೊ ಚಿಲ್ಲಿ ಪೌಡರು, ಸೊ ಒಂದು 2 ಸ್ಪೂನ್ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ. ಹಾಗೆಯೇ ಒಂದು 2 ಸ್ಪೂನ್ ಧನಿಯಾ ಪೌಡರ್ ಕೂಡ ಹಾಕೋತೀನಿ. ಸೊ ಈ ಥರ ಸ್ಪೂನ್ ನಾನು ಹಾಕೋತಾರಂಥದ್ದು. ಸೊ ಕ್ಲಿಯರಾಗಿ ಕಾಣ್ತೀನಿ ಅಂತ ಅನ್ಕೋತೀನಿ. ಧನಿಯಾ ಪೌಡರು ಹಾಗೆಯೇ ಗರಂ ಮಸಾಲ, ಒಂದು 2 ಸ್ಪೂನ್ ಗರಂ ಮಸಾಲ. ಸೊ ನನ್ನ ಮಗನ ವಾಯ್ಸ್ ಕೇಳಿಸ್ತಾ ಇದೆ ಬ್ಯಾಕ್ಗ್ರೌಂಡಲ್ಲಿ, ಸೊ ಸಾರಿ. ಸೊ ಗರಂ ಮಸಾಲ ಇನ್ನೊಂದು ಸ್ಪೂನ್ ಹಾಕೊಳ್ಳಿ. ಸೊ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಪೆಪ್ಪರ್ ಪೌಡರು, ಸೊ ಕ್ವಾಂಟಿಟಿ ಎಷ್ಟು ಬೇಕು ಖಾರ ಸೊ ಗೊತ್ತಾಗುತ್ತಲ್ವ. ಸೊ ನಾನು ಸ್ವಲ್ಪ ಹಾಕ್ಕೊಂಡು ಆಮೇಲೆ ಬೇಕಾದ್ರೆ ಕ್ವಾಂಟಿಟಿ ನೋಡ್ಕೊಂಡು ಹಾಕೋತೀನಿ. ಸೊ ಪೆಪ್ಪರ್ ಪೌಡರ್ ಕೂಡ ಹಾಕ್ಕೊಂಡೆ. ಸೊ ಇವಾಗ ಫುಲ್ಲು ಮಿಕ್ಸ್ ಕೊಡೋಣ. ಫ್ರೆಂಡ್ಸ್ ನಾನು ಮಾಡಿದ್ಮೇಲೆ ಲಾಸ್ಟ್ ಟೈಮ್ ವಿಡಿಯೋನೇ ಮಾಡ್ಕೊಳ್ಳಿಲ್ಲ, ಮರ್ತ್ಕೊಬಿಟ್ಟೆ. ಸೊ ನೋಡ್ತಾ ಇರ್ಬೋದು ಪೆಪ್ಪರ್ ಚಿಕನ್ ರೆಡಿ ಆಗಿದೆ. ನಾನು ಬಾಕ್ಸ್ಗೆ ಹಾಕೊಂಡೆ, ಮನೇಲಿ ಇಟ್ಟಿದ್ದಷ್ಟು ನಾನು ಈಗ ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದು. ಈಗ ಜುಂಬಾ ಕ್ಲಾಸ್ ಹತ್ರ ಬಂದ್ವಿ. ಸೊ ಕೆಲವ್ರು ಬಂದಿದ್ದಾರೆ, ಇನ್ನೊಂದು ಸ್ವಲ್ಪ ಬರಬೇಕು. ಹಾಗೆಯೇ ನಾನು ಮನೇಲಿ ರೆಡಿ ಆಗಿಬಿಟ್ಟು ಬ್ಲಾಗ್ನ ಸ್ಟಾರ್ಟ್ ಮಾಡೋದಕ್ಕೆ ಆಗಲಿಲ್ಲ. ಸೊ ಅದಕ್ಕೆ ಇಲ್ಲೇ ಬಂದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನನ್ನ ಔಟ್ಫಿಟ್ ನೋಡ್ಬೋದು ಈ ರೀತಿ ಇದೆ. ಸೊ ಬನ್ನಿ ಹೊರಗಡೆ ಯಾರ್ಯಾರು ಬಂದಿದ್ದಾರೆ, ಏನೇನು ಸ್ಪೆಷಲ್ ಇತ್ತು, ಯಾವ ರೀತಿ ಎಲ್ಲ ಪೂಜೆ ಎಲ್ಲ ಆಗುತ್ತೆ, ಪ್ರತಿಯೊಂದು ಡಿಟೇಲ್ಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಎಲ್ಲ ಪಟಾಕಿ ಸೌಂಡ್ ಬೇರೆ ಬರ್ತಿದೆ. ಸೊ ನಾನು ಹೇಗೆ ಕಾಣ್ತೀನಿ ಅಂತಲೂ ಕೂಡ ಹೇಳಿ ಬನ್ನಿ, ಎಲ್ಲರೂ ಕೂಡ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ. ಸೇ ಹಾಯ್ ಬ್ಲಾಗ್ ಯೂಟ್ಯೂಬ್ಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಸ್ಟಾರ್ಟ್ ಆಗಿಲ್ಲ, ಎಲ್ಲ ರೆಡಿ ಮಾಡಿದ್ದಾರೆ. ಸೊ ಬನ್ನಿ, ಸೌಂಡ್ ಬರ್ತಿದೆ, ಬ್ಯಾಕ್ಗ್ರೌಂಡ್ ಸೌಂಡು. ಫ್ರೆಂಡ್ಸ್, ಇವಾಗ ಪೂಜೆನ ಸ್ಟಾರ್ಟ್ ಮಾಡಿದ್ವಿ. ಎಲ್ಲರೂ ಬರೋ ತನಕ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಇವಾಗ ಸ್ಟಾರ್ಟ್ ಆಯಿತು. ಹಾಗೆಯೇ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬರ್ತಿತ್ತು ಅಂತ ಹೇಳ್ಬಿಟ್ಟು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ಇಲ್ಲಾಂದರೆ ವಾಯ್ಸ್ ಓವರ್ ಕೊಡ್ತಿರ್ಲಿಲ್ಲ. ಹಾಗೆ ಆಗ್ತಾಯಿದೆ. ಸೊ ಮ್ಯೂಸಿಕ್ ಇತ್ತಲ್ಲ, ಆಮೇಲೆ ಕಾಪಿರೈಟ್ ಬಂದರೆ ಕಷ್ಟ ಅಂತ ಹೇಳ್ಬಿಟ್ಟು ಸೊ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಹಾಗೆ ಇನ್ನೊಂದು ದಿನ ಹೇಳ್ಬೇಕಂದ್ರೆ, ನಾನು ಜುಂಬಾಗೆ ಜಾಯ್ನ್ ಆಗಿ ಆಲ್ರೆಡಿ ಒಂದು 2-3 ಮಂತ್ಸ್ ಆಯಿತು. ಬಟ್ ಆದರೂ ಕೂಡ ನಾನು ಎಲ್ಲೂ ಹೇಳಿರಲಿಲ್ಲ ನಾನು ಬ್ಲಾಗ್ ಮಾಡ್ತೀನಿ ಏನು ಎತ್ತ ಅಂತ. ನಾನು ಯಾರ ಜೊತೆನೂ ಮೈನ್ ಸೌಮ್ಯಕ್ಕಂಗೆ ಗೊತ್ತಿದ್ಬಿಟ್ರೆ ಇನ್ನು ಯಾರ ಜೊತೆನೂ ನಾನು ಶೇರ್ ಮಾಡ್ಕೊಂಡಿರಲಿಲ್ಲ. ಬಟ್ ನಾನು ಇನ್ಸ್ಟಾದಲ್ಲಿ ನೋಡಿಬಿಟ್ಟು ಒಬ್ಬರು ಶ್ವೇತಾ ಅಂತ ಅವ್ರು ಮಾತ್ರ ಕೇಳಿದರು. ಸೊ ಹೌದು ಅಂತ ಈಗ ರೀಸೆಂಟಾಗಿ ಒಂದು 2 ಡೇಸ್ ಬ್ಯಾಕ್ ಹೇಳಿದೆ ಅಷ್ಟೇ ಅವ್ರಿಗೆ. ಬಟ್ ಅದೇನೋ ಗೊತ್ತಿಲ್ಲ, ನಾನು ಹಿಂಗೆ ಬ್ಲಾಗ್ ಮಾಡ್ತೀನಿ, ಹಿಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳೋದಕ್ಕೆ ನನಗೆಲ್ಲೂ ಏನೋ ಒಂಥರ ನಂಗೆ ಅಷ್ಟು ಕಂಫರ್ಟ್ ಅನಿಸಲ್ಲ. ನಾನು ಯಾರಿಗೂ ಹೇಳೋದಿಲ್ಲ. ಕೇಳಿದವ್ರಿಗೆ ಹೌದು ಇದೇ ಮಾಡ್ಕೊಳ್ಳಿ ಅಂತೀನಿ, ಬಿಟ್ಟರೆ ನಾನು ಯಾವತ್ತೂ ಹೇಳೋದಿಲ್ಲ. ಸೊ ಇವಾಗ ನಾನು ಕೂಡ ಪೂಜೆ ಮಾಡಾಯಿತು. ಹಾಗೆ ಎಲ್ಲರೂ ಕೂಡ ಒಬ್ಬೊಬ್ಬರಾಗಿ ಪೂಜೆನ ಮಾಡ್ತಾ ಇದ್ದಾರೆ. ಹಾಗೆ ಇನ್ನೂ ತುಂಬ ಜನ ಇದ್ದಾರೆ. ಜಸ್ಟ್ ಇಷ್ಟೇ ಎಲ್ಲ ತುಂಬ ಕ್ಲಾಸಲ್ಲಿರೋವಂಥದ್ದು. ಏನಿದು ಒಂದು ಬ್ಯಾಚ್ ಮೆಂಬರ್ಸ್ ಅಂತ ಹೇಳ್ಬೋದೇನೋ. ಎಲ್ಲ ಬ್ಯಾಚವರು ಸ್ವಲ್ಪ ಇದ್ದಾರೆ. ಆಲ್ಮೋಸ್ಟ್ ಮಾರ್ನಿಂಗ್ ಬ್ಯಾಚವ್ರು ಯಾರೂ ಅಷ್ಟು ಒಬ್ಬರೇನೋ ಇರೋದು ಅಷ್ಟೇ. ಆಲ್ಮೋಸ್ಟ್ ಈವ್ನಿಂಗ್ ಮತ್ತು 10:30 ಬ್ಯಾಚವರೇ ಜಾಸ್ತಿ ಅಂತ ಹೇಳ್ಬೋದು. ಇನ್ನೂ ತುಂಬ ಜನ ಇದ್ದಾರೆ, ಯಾರು ಕೆಲವ್ರು ಬಂದಿಲ್ಲ. ಸೊ ಬಂದಿರೋದು ಇಷ್ಟು ಜನ ಬಂದಿದ್ದೀವಿ ಅಷ್ಟೇ. ಸೊ ವೀಡಿಯೋದಲ್ಲಿ ಯಾರ್ಯಾರನ್ನ ನೋಡ್ತಾ ಇದ್ದೀರಾ ಅವರಿಷ್ಟು ಜನ, ನಾವಿಷ್ಟು ಜನನೂ ಕೂಡ ಬಂದಿದ್ದೀವಿ. ಸೊ ಏನೋ ಒಂಥರ ಇದು ಕೂಡ ಸ್ಪೆಷಲಾಗಿ ಚೆನ್ನಾಗಿ ಸೆಲೆಬ್ರೇಷನ್ ಎಲ್ಲ ಮಾಡಿದ್ವಿ. ಸೊ ತುಂಬ ಎಂಜಾಯ್ ಮಾಡಿದ್ವಿ. ಅವತ್ತು ಡೇನು ಕೂಡ ಏನೋ ಒಂಥರ ಸ್ಪೆಷಲ್ ಆಗಿತ್ತು. ಇಷ್ಟು ದಿನ ಬರ್ತಿದ್ವಿ, ಜಸ್ಟ್ ಏನಿತ್ತು ಜುಂಬಾ ಕ್ಲಾಸಲ್ಲಿ ಅಟೆಂಡ್ ಮಾಡ್ಕೊಂಡು ಹೋಗ್ತಾಯಿದ್ವಿ. ಬಟ್ ಇವತ್ತೇನೋ ಒಂಥರ ಸ್ಪೆಷಲಾಗಿ ಚೆನ್ನಾಗಿತ್ತು. ಸೊ ಐಡಿಯಾ ಯಾರ್ದಪ್ಪ ಇದು ಅಂತ ಹೇಳಿದ್ರೆ, ನಾನು ಫಸ್ಟೇ ಪೂಜೆ ಮಾಡ್ತಿದ್ರು ನೋಡಿ, ಸೊ ಅವರು ದಿವ್ಯಾ ಮ್ಯಾಮ್ ಅಂತ. ಸೊ ಅವ್ರದ್ದೇ ಐಡಿಯಾ ಇದು. ಸೊ ಈ ರೀತಿ ಮಾಡೋಣ ಅಂತ ಅವರು ಜುಂಬಾ ಕ್ಲಾಸಿಗೆ ಬರ್ತಾರೆ. ಸೊ ಅವ್ರ ಐಡಿಯಾ ಕೊಟ್ಟಿದ್ದಕ್ಕೂ ಕೂಡ ಏನೋ ಒಂಥರ ಚೆನ್ನಾಗಿ ವರ್ಕೌಟ್ ಆಯಿತು. ಸೊ ಎಲ್ಲ ಬಂದು ಈ ರೀತಿಯೂ ಕೂಡ ಚೆನ್ನಾಗಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಬಟ್ ಇನ್ನೊಂದು ಹೇಳ್ಬೇಕಂದ್ರೆ, ಇಲ್ಲಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾರೆ. ಇಲ್ಲಿ ಎಷ್ಟು ಜನ ಇದ್ದೀವಿ ಎಲ್ಲರೂ ಕೂಡ. ಸೊ ನಮಗೂ ಕೂಡ ಇಷ್ಟ ಆಯಿತು. ಸೊ ಅದಕ್ಕೆ ಈ ರೀತಿ ಬರೋದು ಕೂಡ ಏನೋ ಒಂಥರ ಖುಷಿ ಅನ್ನಿಸ್ತು. ತುಂಬ ಬೇಗ ಚೆನ್ನಾಗಿ ಎಲ್ಲ ಫ್ರೆಂಡ್ಸ್ ಆಗಿ ತುಂಬ ಗೊತ್ತಿರೋರ ಥರನೇ ಎಲ್ಲ ತುಂಬ ಚೆನ್ನಾಗಿರ್ತೀವಿ ಅಂತ ಹೇಳ್ಬೋದು. ಸೊ ಹಾಗೆ ಕ್ಯಾಶುವಲಾಗಿ ಮಾತಾಡ್ಕೊಂಡೆಲ್ಲ ನಿಂತಿದ್ವಿ. ಪೂಜೆ ಮಾಡೋರು ಮಾಡ್ತಾಯಿದ್ರೆ ಫೋಟೋ ಸೆಕ್ಷನ್ ಎಲ್ಲ ಮಾಡ್ಕೊಂಡ್ವಿ. ಸೊ ಎಲ್ಲ ನಡೀತು. ಬಟ್ ಫೋಟೋಸ್ ಎಲ್ಲ ತೊಗೊಂಡಿದ್ದ ಯಾವುದು ಕೂಡ ನನ್ನ ಹತ್ರನೇ ಫೋಟೋಸ್ ಇಲ್ಲ. ಸೊ ದಿವ್ಯಾ ಮ್ಯಾಮ್ ಫೋನಲ್ಲಿದೆ, ಅವ್ರು ಸೆಂಡ್ ಮಾಡ್ಕೊಡ್ತೀನಿ ಅಂದರು. ಸೊ ಸೆಂಡೇ ಮಾಡಿಲ್ಲ. ಸೊ ಕೆಲವೊಂದು ಸಿಂಗಲ್ ಫೋಟೋಸ್ ಎಲ್ಲ ಅವ್ರ ಫೋನಲ್ಲೇ ಇಟ್ಕೊಂಡಿದ್ದೆ, ನಾನು ಇನ್ನೂ ಕೇಳೇ ಇಲ್ಲ. ಹಾಗೆಯೇ ಈಗ ಇವರೇ ನೋಡ್ತಾ ಇರ್ಬೋದು, ಇವರೇ ಇಲ್ಲಿನ ಮೇನ್ ಹೆಡ್ ಅಂತ ಹೇಳ್ಬೋದು, ಇವ್ರದೇ. ಹಾಗೆ ಇವರು ಟ್ರೈನರು, ನಿರಂಜನ್ ಸರ್ ಅಂತ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಸೊ ನಮ್ಗೆ ಅಲ್ಲಿ ಇವ್ರು ಹೇಳ್ಕೊಡೋದು ಅಂದರೆ, ಇವ್ರ ಕ್ಲಾಸ್ ಅಂದರೆ ಏನೋ ಒಂಥರ ಎನರ್ಜಿ ಹೋಗೋದಕ್ಕೆ. ಸೊ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಸೊ ಇವ್ರು ಪೂಜೆ ಮಾಡೋದನ್ನೇ ಒಂಥರ ಡಿಫ್ರೆಂಟಾಗಿತ್ತು. ಅದಕ್ಕೆ ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕಂತ ಹೇಳ್ತಾ ಇದ್ವಿ. ಸೊ ಅವರು ನಗಾಡ್ತಾಯಿದ್ರು, ನನಗೂ ಪೂಜೆ ಮಾಡೋದಕ್ಕೆ ಬರಲ್ಲ, ನಾನಷ್ಟು ಪೂಜೆ ಮಾಡಲ್ಲ ಅಂತ ಹೇಳ್ಬಿಟ್ಟು. ಸೊ ನೋಡ್ತಾ ಇರ್ಬೋದು ನೀವೇ ಅವ್ರು ಯಾವ ಸ್ಟೈಲಲ್ಲಿ ಪೂಜೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇವ್ರ ಕ್ಲಾಸ್ ಅಟೆಂಡ್ ಮಾಡೋದಕ್ಕೂ ಖುಷಿ ಆಗುತ್ತೆ. ಹಾಗೆಯೇ ಇನ್ನೊಬ್ಬರು ರಾಜೇಶ್ ಸರ್ ಇದ್ದರು, ಹಾಗೆಯೇ ನವ್ಯ ಮೇಡಮ್ ಇದ್ದರು. ಸೊ ಅವ್ರ ವೀಡಿಯೋ ಕ್ಲಿಪ್ಪಿಂಗ್ಸ್ ನನ್ನ ಹತ್ರ ಮಿಸ್ ಆಗಿಬಿಟ್ಟಿದೆ ಅಂತ ಹೇಳ್ಬೋದು. ಐಟಮ್ಸ್ ಎಲ್ಲ ಓಪನ್ ಆಗಲಿ. ಅವ್ರು ಮೇನ್ ಅವ್ರು ಮಾಡ್ಕೊಂಡು ಬಂದಿರೋದು. ಪಾಯಸ ಲಾಸ್ಟಲ್ಲಿ ಇದು ಮಾಡ್ಬೋದು. ಪ್ರಸಾದ ಅವಳು ಬ್ಲಾಗ್ ವಿಡಿಯೋ ಬೇಕಾ ಇನ್ನೇನು ಮಾಡಿಸೋಣಪ್ಪ. ಮಾಡಿದೆ ಆಲ್ರೆಡಿ. ಇದು ಓಪನ್ ಮಾಡಿ. ಅದು ಡ್ರೈ ಆಗ್ಬಿಟ್ಟಿದೆ. 0.5 ಇಟ್ಕೋ, ತಗೊಬಿಡ್ಸೋ. ಕೆಳಗಡೆ ಇಟ್ಬಿಡಪ್ಪ, ಬೇಡ. ಹೆಂಗೋ ಮಾತ್ರ ಫೋಕಸ್ ಮಾಡ್ಬೇಕಂತೆ ನೋಡ್ರು. ಅಯ್ಯೋ ಇದೇನು ನಿಜನೇ ಗೊತ್ತಾ, ಪೋಸ್ಟೇಜರ್ಗೆ ಎಲ್ಲ ಆಗುತ್ತೆ. ಫ್ರೆಂಡ್ಸ್ ನೋಡಿದ್ರು ಅಲ್ವಾ, ಎಲ್ಲ ತುಂಬ ಖುಷಿಪಟ್ಟು ಇಷ್ಟಪಟ್ಟು ಎಲ್ಲರೂ ಮನೇಲೂ ಒಂದೊಂದು ವೆರೈಟಿ, ಇಷ್ಟೊಂದು ವೆರೈಟಿ ಪ್ಲ್ಯಾನೇ ಆಗಿರಲಿಲ್ಲ.
ಬಟ್ ಆದರೂ ಎಲ್ಲರೂ ಮನೆ ಎಲ್ಲ ಹೇಳಿದ ತಕ್ಷಣ ನಾನೊಂದು ಮಾಡ್ಕೊಬರ್ತೀನಿ ಅಂತ ಎಲ್ಲ ಖುಷಿಯಾಗಿ ಮಾಡ್ಕೊಬಂದಿರೋಂಥದ್ದು. ಸೊ ಚಿಕನಲ್ಲೇ 4 ವೆರೈಟಿ ಇತ್ತು. ಐ ಮೀನ್ ಚಿಕನ್ ಬಿರಿಯಾನಿ, ಚಿಕನ್ ಕಬಾಬ್, ಹಾಗೆಯೇ ಪೆಪ್ಪರ್ ಚಿಕನ್, ಹಾಗೆಯೇ ಗ್ರೀನ್ ಚಾಪ್ಸ್, ಮತ್ತು ಕೀರು ಶಾವಿಗೆ ಅದು ಮಾತ್ರ ತುಂಬ ಚೆನ್ನಾಗಿತ್ತು. ಹಾಗೆಯೇ ಕಡಲೆಕಾಳ್ದು ಉಗ್ರಿ ಬರುತ್ತಲ್ಲ, ಸೊ ಅದು, ಮತ್ತು ಸೌತೆಕಾಯಿ, ಈರುಳ್ಳಿ, ನಿಂಬೆಹಣ್ಣು ಪ್ರತಿಯೊಂದು ಇತ್ತು. ಹಾಗೆಯೇ ಎಷ್ಟು ಎಲ್ಲ ಅಡುಗೆ ಮಾಡಿದ್ರು ನಾವು ಕೂಡ ಯಾವ್ದ್ರಲ್ಲಾದ್ರೂ ಒಂದು ಟೇಸ್ಟ್ ಕಮ್ಮಿ ಆಗಿರುತ್ತೆ. ಬಟ್ ಇಷ್ಟು ಜನ ಮಾಡ್ಕೊಂಡು ಬಂದಿದ್ರಲ್ಲಿ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಅಂತ ಹೇಳ್ಬೋದು. ಯಾವುದೂ ಸ್ವಲ್ಪನೂ ಕಮ್ಮಿ ಇತ್ತು ರುಚಿ ಅಂತ ಹೇಳೋಂಗಿಲ್ಲ. ಎಲ್ಲ ತುಂಬ ಚೆನ್ನಾಗಿತ್ತು. ಎಲ್ಲ ಹಾಕೊಂಡು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ಸೊ ತುಂಬ ಖುಷಿ ಆಯಿತು. ಸೊ ಇದು ನಿರಂಜನ್ ಸರಿಂದನೇ ನಾನ್ ವೆಜ್ಗೆ ಟರ್ನ್ ಆಗಿದ್ದಂತೆ. ಅವತ್ತು ನಾನು ಹೋಗಿರಲಿಲ್ಲ. ಸೊ ಅವರು ಏನು ಯಾವಾಗಲೂ ಬಾತ್ ಅಂತ ಇರುತ್ತೆ, ಸೊ ನಾನ್ ವೆಜ್ಜೇ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅವರಿಂದ ನಾನ್ ವೆಜ್ಗೆ ಇದಾಯಿತು. ಬಟ್ ಎಲ್ಲ ತುಂಬ ಖುಷಿಯಾಗಿ ಮಾಡ್ಕೊಂಡು ಬಂದರು. ಸೊ ಇಷ್ಟು ಅದರಲ್ಲೂ ಸ್ವಲ್ಪ ಜನ, ಈಗ ನಾನು ಹೇಳಿದ್ನಲ್ಲ ಸ್ವಲ್ಪ ಐಟಮ್ಸ್ ಮಾತ್ರ ಒಬ್ಬೊಬ್ಬರು ಒಂದೊಂದು ಮನೇಲಿ ಮಾಡ್ಕೊಂಡು ಬಂದಿದ್ದು. ಇನ್ನೂ ತುಂಬ ಇನ್ನೂ ಕೆಲವ್ರು ಮಾಡ್ಕೊಳ್ದೆ ಬರೋರು ಅವರು ಕೂಡ ಫೀಲ್ ಮಾಡ್ಕೊತಾಯಿದ್ರು, ನಾವು ನೆಕ್ಸ್ಟ್ ಟೈಮ್ ಮಾಡ್ಕೊಬರ್ತೀವಿ, ನಾವು ಮಾಡ್ಕೊಬರೋದಕ್ಕಾಗಲಿಲ್ಲ ಅಂತ, ನಾವೇ ಸಾಕು ಬೇಡ ಇನ್ನು ಐಟಮ್ಸ್ ಜಾಸ್ತಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಇಷ್ಟೇ ಜನ ಮಾಡ್ಕೊಂಡು ಬರ್ತೀವಿ ಸಾಕು ಅಂತ ಹೇಳಿದ್ದು. ಪಾಪ ಅವರು ಬೇಜಾರು ಮಾಡ್ಕೊತಾಯಿದ್ರು. ಸೊ ಫಸ್ಟ್ ಸ್ವೀಟ್ ಕೊಟ್ಟಿದ್ವಿ ಅಲ್ವಾ, ಸೊ ಅದಕ್ಕೆ ಅವರ ರೀತಿ ತೋರಿಸ್ತಾ ಇದ್ದಾರೆ. ಸೊ ತುಂಬ ಖುಷಿಯಾಗಿ ಮಾತಾಡಿಕೊಂಡು ಕೂತ್ಕೊಂಡು ಊಟ ಮಾಡಿಕೊಂಡು ಒಂದು 9:30 ಆಯ್ತು ಅನಿಸುತ್ತೆ. 9:30 ಆಯ್ತು ಅನಿಸುತ್ತೆ ನಾವು ಮನೆಗೆ ಹೊರಡೋಷ್ಟರಲ್ಲಿ. ಅಷ್ಟೊಂದು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ, ಹೊಟ್ಟೆ ತುಂಬ ಊಟ ಮಾಡಿದ್ವಿ. ತುಂಬ ಸೂಪರಾಗಿತ್ತು ಅಂತ ಹೇಳ್ಬೋದು. ಊಟ ಎಲ್ಲ ಯಾವುದೂ ಮಾತಾಡೋಂಗಿರಲಿಲ್ಲ. ಇದೇನೋ ಒಂಥರ ಮೆಮೊರೇಬಲ್ ಚೆನ್ನಾಗಿತ್ತು. ಸೊ ನಿಮಗೂ ಕೂಡ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಈ ವಿಡಿಯೋ. ಸೊ ನೆಕ್ಸ್ಟ್ ಈ ವ್ಲಾಗ್ನ ನಾನು ಕಂಟಿನ್ಯೂ ಮಾಡಲಿಲ್ಲ, ಮನೆಗೆ ಲೇಟಾಗಿ ಹೋಗಿತ್ತಲ್ವ ಹೋಗಿದ್ದು. ಸೊ ಅದಕ್ಕೋಸ್ಕರ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.